ನಮಸ್ಕಾರ ಸ್ನೇಹಿತರೆ, ನಾನು ಶೇಷಕೃಷ್ಣ ಭಟ್. ಇತ್ತೀಚೆಗೆ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡ್ತಾ ಇರುವಂಥವರ ಸಂಖ್ಯೆ ದಿನದಿಂದ ದಿನಕ್ಕೆ ಗಣನೀಯವಾಗಿ ಜಾಸ್ತಿ ಆಗ್ತಾ ಇದೆ. ಆದರೆ ಬಹಳಷ್ಟು ಮಂದಿಗೆ ಹೇಗೆ ಸ್ಟಾಕ್ ಸೆಲೆಕ್ಷನ್ ಮಾಡಬೇಕು ಅಂತ ಹೇಳೋದೇ ಗೊತ್ತಿಲ್ಲ. ಅದಕ್ಕಾಗಿಯೇ ಕೇಳ್ತಾ ಇರ್ತಾರೆ, ಹೇಗೆ ನಾವು ಸ್ಟಾಕ್ ಸೆಲೆಕ್ಟ್ ಮಾಡ್ಬೋದು, ಹೇಗೆ ನಾವು ಯಾವ ಕಂಪನಿಯ ಷೇರು ಉತ್ತಮ ಅಂತ ಹೇಳುವಂಥದ್ದನ್ನು ಡಿಸೈಡ್ ಮಾಡಬೇಕು, ನಿರ್ಧಾರ ಮಾಡಬೇಕು ಅಂತ ಕೇಳ್ತಾನೆ ಇರ್ತಾರೆ. ಆದರೆ ಸ್ಟಾಕ್ ಮಾರ್ಕೆಟಿಗೆ ಎಂಟ್ರಿ ಆದಂಥ ಬಹಳಷ್ಟು ಮಂದಿ ಮಾಡೋದೇನು ಗೊತ್ತಾ, ಬೇರೆಯವರ ಸಹಾಯದಿಂದ ಇನ್ವೆಸ್ಟ್ ಮಾಡ್ತಾ ಹೋಗ್ತಾರೆ. ಅದರಿಂದ ಲಾಭನೂ ಆಗ್ಬೋದು, ನಷ್ಟನೂ ಆಗ್ಬೋದು, ಅದು ಬೇರೆ ವಿಷಯ. ಆದರೆ ಎಷ್ಟು ದಿನ ಅಂತ ನೀವು ಆ ಥರ ಸಹಾಯವನ್ನು ಪಡ್ಕೊಳ್ತೀರಿ? ಅಥವಾ ದುಡ್ಡು ಕೊಟ್ಟು ಸಹಾಯ ಪಡ್ಕೊಳ್ಳುವಂಥವ್ರು ಕೂಡ ಇದ್ದಾರೆ. ಎಷ್ಟು ದಿನ ಅಂತ ದುಡ್ಡು ಕೊಡ್ತಾ ಹೋಗ್ತೀರಿ? ಅದರ ಬದಲಾಗಿ ನೀವೇ ಒಂದು ಕಂಪನಿಯನ್ನು ಅನಾಲಿಸಿಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರಿ ಅಂತಾದರೆ, ಅದು ಯಾವ ಕಂಪನಿಯ ಶೇರನ್ನು ನಾವು ಪರ್ಚೇಸ್ ಮಾಡ್ಬೋದು ಅಂತ ಹೇಳುವಂಥದ್ದನ್ನು ನೀವೇ ನಿರ್ಧಾರ ಮಾಡಲಿಕ್ಕೆ ಮುಂದಾದ್ರಿ, ಕಲ್ತ್ಕೊಂಡ್ರಿ ಅಂತಾದರೆ ಅದು ಲೈಫ್ ಟೈಮ್ ನಿಮ್ಮ ಜೊತೆಗೆ ಇರುತ್ತೆ. ಆಮೇಲೆ ಯಾವಾಗ ಬೇಕಾದರೂ ನೀವು ಶೇರನ್ನು ಪರ್ಚೇಸ್ ಮಾಡ್ಬೋದು, ಯಾವಾಗ ಬೇಕಾದರೂ ನೀವು ಶೇರನ್ನು ಸೇಲ್ ಮಾಡ್ಬೋದು. ಹಾಗಿದ್ರೆ ಹೇಗೆ ನಾವು ಒಂದು ಕಂಪನಿಯನ್ನು ತಿಳ್ಕೊಳ್ಳೋದು, ಕಂಪನಿಯ ಬಗ್ಗೆ ತಿಳ್ಕೊಳ್ಳೋದು? ಇದೇನು ತುಂಬ ಕಷ್ಟವಾದಂಥ ವಿಷಯ ಅಲ್ಲ. ನೋಡಿ, ಅರೇಂಜ್ಡ್ ಮ್ಯಾರೇಜ್ ಅಂತ ಹೇಳಿ ಬಂದಾಗ ನಿಶ್ಚಯಕ್ಕೂ ಮೊದಲೇ ಜಾತಕ ನೋಡುವಂಥ ಒಂದು ಪ್ರಕ್ರಿಯೆ ಅಥವಾ ಒಂದು ಪ್ರೊಸೀಜರ್ ನಮ್ಮಲ್ಲಿದೆ. ಭಾಳಷ್ಟು ಮಂದಿಗೆ ಗೊತ್ತಿರ್ಬೋದು, ಭಾಳಷ್ಟು ಮಂದಿಗೆ ಇದರ ಅನುಭವ ಕೂಡ ಆಗಿರ್ಬೋದು. ಅದೇ ಥರ ನೀವು ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡಲಿಕ್ಕೆ ಬಂದಾಗ ಒಂದು ಕಂಪನಿಯ ಜಾತಕವನ್ನು ನೋಡೋದು ತುಂಬ ಇಂಪಾರ್ಟೆಂಟ್. ಜಾತಕ ಅಂತ ಹೇಳಿದರೆ ರಾಶಿನೋ ನಕ್ಷತ್ರನೋ ಅಲ್ಲ, ಅದರ ಬದಲಾಗಿ ಆ ಕಂಪನಿಯ ಪೂರ್ವಾಪರವನ್ನು ತಿಳ್ಕೊಳ್ಬೇಕಾಗತ್ತೆ. ಅದು ನೋಡದೆ ನೀವೇನಾದರೂ ಇನ್ವೆಸ್ಟ್ ಮಾಡಿದ್ರಿ ಅಂತಾದರೆ ಹಾಕಿದ ಬಂಡವಾಳ ಕರಗೋದ್ರಲ್ಲಿ ಯಾವುದೇ ರೀತಿಯಾದಂಥ ಡೌಟ್ ಇಲ್ಲ. ಹಾಗಾಗಿ ಒಂದು ಕಂಪನಿಯ ಪೂರ್ವಾಪರವನ್ನು ತಿಳ್ಕೊಳ್ಳೇಬೇಕಾಗತ್ತೆ. ಸೊ ಅದನ್ನೇ ನಾವು ರಿಸರ್ಚ್ ಅಂತ ಹೇಳೋದು. ಷೇರು ಮಾರುಕಟ್ಟೆಗೆ ಎಂಟ್ರಿ ಆಗುವಂಥ ಬಹುತೇಕ ಮಂದಿಗೆ ಯಾವ ಕಂಪನಿಯ ಶೇರಿನಲ್ಲಿ ಇನ್ವೆಸ್ಟ್ ಮಾಡಬೇಕು, ಲಾಂಗ್ ಟರ್ಮ್ಗೆ ಯಾವುದು ಬೆಸ್ಟು, ಶಾರ್ಟ್ ಟರ್ಮ್ ಅಂತ ಹೇಳಿದ್ರೆ ಯಾವುದನ್ನು ನಾವು ಚೂಸ್ ಮಾಡಬೇಕು, ಯಾವುದರಲ್ಲಿ ಲಾಭ ಜಾಸ್ತಿ, ಯಾವುದರಲ್ಲಿ ರಿಸ್ಕ್ ಕಡಿಮೆ ಅಂತ ಹೇಳುವಂಥ ನೂರಾರು ಪ್ರಶ್ನೆಗಳಿರ್ತವೆ. ಆ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಂಡ್ರೆ ಸಾಕು, ನಿಮಗೆ ನೀವಾಗೇ ಒಂದು ಕಂಪನಿಯನ್ನು ಸೆಲೆಕ್ಟ್ ಮಾಡೋದಕ್ಕೆ ಸಾಧ್ಯ ಇದೆ. ಯಾಕೆ ಬಹಳಷ್ಟು ಮಂದಿ ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡುವಂಥ ಸಂದರ್ಭದಲ್ಲಿ ಸ್ವತಂತ್ರವಾಗಿ ಸ್ಟಾಕನ್ನು ಸಿಲೆಕ್ಟ್ ಮಾಡೋದಕ್ಕೆ ಹೋಗಲ್ಲ? ಎಕ್ಸ್ಪರ್ಟ್ಗಳ ಅಡ್ವೈಸ್ಗೋಸ್ಕರನೇ ಕಾಯ್ತಾರೆ. ಅಂದರೆ ತುಂಬ ಕಾನ್ಫಿಡೆನ್ಸು ಕೂಡ ಇರೋದಿಲ್ಲ. ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಎಲ್ಲೋ ಒಂದು ಕಡೆ ನಾವು ಸೆಲೆಕ್ಟ್ ಮಾಡಿದಂಥ ಕಂಪನಿ ನಮಗೆ ಲಾಸ್ ಮಾಡಿಬಿಡ್ಬೋದು ಅನ್ನೋ ಅಂತ ಹೇಳುವಂಥ ಭಯ. ಬಟ್ ನೀವು ಇನ್ವೆಸ್ಟ್ ಮಾಡುವಂಥ ಸಂದರ್ಭದಲ್ಲಿ ಆ ಕಂಪನಿಯ ಪೂರ್ವಾಪರ ಮತ್ತು ಕಂಪನಿಯ ಬಗ್ಗೆ ರಿಸರ್ಚ್ ಮತ್ತು ಕಂಪನಿಯ ಬಗ್ಗೆ ಅನಾಲಿಸಿಸ್ ಮಾಡ್ಕೊಳ್ಳೋದನ್ನು ತಿಳ್ಕೊಂಡ್ಬಿಟ್ರೆ ಖಂಡಿತವಾಗ್ಲೂ ನಿಮಗೆ ನೀವೇ ಅಡ್ವೈಸ್ ಕೊಟ್ಕೊಂಡು ನೀವೇ ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಸಾಧ್ಯತೆ ಇದೆ. ನೋಡಿ, 3 ಕಾರಣಗಳಿಗೋಸ್ಕರ ಷೇರು ಮಾರುಕಟ್ಟೆಯಲ್ಲಿ ಇನ್ವೆಸ್ಟ್ ಮಾಡುವಂಥವರು ಬೇರೆಯವರ ಸಹಾಯವನ್ನು ಪಡ್ಕೊಳ್ತಾರೆ ಅಥವಾ ತಮಗೆ ತಾವಾಗೆ ಒಂದು ಕಂಪನಿಯನ್ನು ಚೂಸ್ ಮಾಡೋದಕ್ಕೆ ಹಿಂಜರಿತಾರೆ. ಅದರಲ್ಲಿ ಒಂದು, ಕಂಪನಿಗಳ ಬಗ್ಗೆ ತಿಳ್ಕೊಳ್ಳೋದು ತುಂಬ ಕಷ್ಟ, ಕಾಂಪ್ಲಿಕೇಟೆಡು, ಅಥವಾ ಹಣಕಾಸಿನ ಜ್ಞಾನ ತುಂಬಾ ಇರಬೇಕು, ಎಕ್ಸ್ಪರ್ಟ್ ಆಗಿರಬೇಕು ಅಂತೆಲ್ಲ ಅಂದ್ಕೊಳ್ತಾರೆ. ಖಂಡಿತವಾಗ್ಲೂ ಅಲ್ಲ. ಆ ಕಾರಣವನ್ನು ಖಂಡಿತವಾಗ್ಲೂ ನೀವು ಸೈಡ್ಗೆ ಇಟ್ಬಿಡಿ. ಆಮೇಲೆ ಎರಡನೇದು, ಇನ್ವೆಸ್ಟರ್ಸ್ ಥಿಂಕ್ ಮಾಡೋದೇನು ಅಂತ ಹೇಳಿದ್ರೆ, ಒಂದು ಕಂಪನಿಯ ಬಗ್ಗೆ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ತುಂಬಾ ಟೈಮ್ ಬೇಕಾಗುತ್ತೆ. ಆದರೆ ಸರಿಯಾದ ಕ್ರಮ ನಿಮಗೆ ಗೊತ್ತಾದರೆ, ಅಥವಾ ಎಲ್ಲಿ ಹೇಗೆ ರಿಸರ್ಚ್ ಮಾಡಬೇಕು ಆ ಕಂಪನಿಯ ಬಗ್ಗೆ ಅಂತೇಳಿ ತಿಳ್ಕೊಂಡ್ರೆ ಖಂಡಿತವಾಗ್ಲೂ ಕಂಪನಿಯನ್ನು ಆಯ್ಕೆ ಮಾಡೋದು ತುಂಬಾ ಸುಲಭ ಆಗುತ್ತೆ, ರಿಸರ್ಚ್ ಕೂಡ ಬೇಗ ಆಗುತ್ತೆ. ಇನ್ನು ಮೂರನೇದು, ಈ ಸ್ಟಾಕನ್ನು ಸೆಲೆಕ್ಟ್ ಮಾಡುವಂಥ ಪ್ರೋಸೆಸ್ ಇದೆಯಲ್ಲ, ಇದು ತುಂಬಾ ಕಷ್ಟ, ಶ್ರಮ ಜಾಸ್ತಿ ಬೇಕಾಗುತ್ತೆ ಅಂತೆಲ್ಲ ಅಂದ್ಕೊಂಡಿರ್ತಾರೆ. ಬಟ್ ಇದೆಲ್ಲವೂ ಕೂಡ ನೀವು ಕಲ್ತ್ಕೊಂಡ್ರೆ ಸ್ಟಾಕ್ ಸೆಲೆಕ್ಟ್ ಮಾಡೋದು ತುಂಬಾ ಈಸಿ. ಹಾಗಿದ್ರೆ ಸ್ಟಾಕನ್ನು ಹೇಗೆ ಸೆಲೆಕ್ಟ್ ಮಾಡೋದು? ತುಂಬ ಸರಳವಾದಂಥ ಸುಲಭವಾದ ವಿಧಾನದಲ್ಲಿ 1 by 1 ಸ್ಟೆಪ್ ಬೈ ಸ್ಟೆಪ್ ನಾನು ನಿಮಗೆ ಹೇಳ್ಕೊಡ್ತಾ ಹೋಗ್ತೀನಿ. ಸೊ ನೀವು ಅದನ್ನು ತಿಳ್ಕೊಂಡ್ರೆ ಖಂಡಿತವಾಗ್ಲೂ ನೀವು ಬೇರೆಯವರ ಸಹಾಯವನ್ನು ಪಡ್ಕೊಳ್ಬೇಕಾಗಿದ್ದೇ ಇಲ್ಲ. ನಿಮಗೆ ನೀವೇ ಬೇಕಾದಂಥ ಕಂಪನಿಯನ್ನು, ಸ್ಟಾಕನ್ನು ಸೆಲೆಕ್ಟ್ ಮಾಡ್ಬೋದು, ಪರ್ಚೇಸ್ ಕೂಡ ಮಾಡ್ಬೋದು. ಹಾಗಿದ್ರೆ ಏನೇನು ತಿಳ್ಕೊಳ್ಬೇಕು? ಪ್ರಮುಖವಾಗಿ ನಂಬರ್ 1, ಮಾಹಿತಿ ಹುಡುಕಾಟ. ಷೇರುಪೇಟೆಯಲ್ಲಿ ರಿಜಿಸ್ಟರ್ ಆಗಿರುವಂಥ ಕಂಪನಿಗಳ ಹಣಕಾಸು ಸ್ಥಿತಿ ಬಗ್ಗೆ ನೀವು ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ಉಚಿತವಾಗಿ ಆ ಮಾಹಿತಿಯನ್ನು ಕೊಡುವಂಥ ಬಹಳಷ್ಟು ವೆಬ್ಸೈಟ್ಗಳು ಖಂಡಿತವಾಗ್ಲೂ ಇದ್ದಾವೆ. ಷೇರುಪೇಟೆಯ ಬಗ್ಗೆ ನಿಮಗೆ ಒಟ್ಟಾರೆ ಅಥವಾ ಸಮಗ್ರ ಮಾಹಿತಿ ಬೇಕು ಅಂತ ಹೇಳಿದ್ರೆ ರಾಷ್ಟ್ರೀಯ ಷೇರುಪೇಟೆ ಅಥವಾ NSE, ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್, ಮತ್ತೊಂದು ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಅಥವಾ BSE ಅಂತ ಕೂಡ ಕರಿತೀವಿ. ಈ ವೆಬ್ಸೈಟ್ಗಳ ಬಗ್ಗೆ ನೀವು ಗಮನ ಹರಿಸಿದ್ರೆ ಸಾಕು. ನೀವು ಈ ವೆಬ್ಸೈಟ್ಗೆ ಲಾಗಿನ್ ಆದರೆ, ಫಾರ್ ಎಕ್ಸಾಂಪಲ್ www.NSEindia.com ನೀವು ಲಾಗಿನ್ ಆದ್ರಿ ಅಂತ ಇಟ್ಕೊಳ್ಳೋಣ. ಅದರ ಫ್ರಂಟ್ ಪೇಜಲ್ಲಿ ಅಥವಾ ಮುಖಪುಟದಲ್ಲಿ ನಿಮಗೆ ಕಾರ್ಪೊರೇಟ್ ಅನೌನ್ಸ್ಮೆಂಟ್ಸು, ಅದೇ ರೀತಿ ಬೋರ್ಡ್ ಮೀಟಿಂಗ್ಸು, ಅದಾದಮೇಲೆ ಕಾರ್ಪೊರೇಟ್ ಆಕ್ಷನ್ಸ್ ಎಂಬ
ಟ್ಯಾಬ್ಗಳು ಸಿಗ್ತವೆ. ಅವುಗಳ ಮೇಲೆ ನೀವು ಕ್ಲಿಕ್ ಮಾಡಿದರೆ ಕಂಪನಿಗಳ ಪ್ರಮುಖ ಘೋಷಣೆಗಳು, ಅದಾದಮೇಲೆ ಅಲ್ಲಿ ನಡೆಯುವಂಥ ಮಂಡಳಿ ಸಭೆಗಳು, ಅಷ್ಟೇ ಅಲ್ಲದೆ ಲಾಭಾಂಶ ಹಂಚಿಕೆ, ಬೋನಸ್, ಷೇರುಗಳ ಬಗ್ಗೆ ಕಂಪ್ಲೀಟ್ ಮಾಹಿತಿ ನಿಮಗೆ ಸಿಗುತ್ತೆ. ಇನ್ನು ನಿಮಗೆ ನಿರ್ದಿಷ್ಟ ಕಂಪನಿಗಳು ಅಂದರೆ ಪರ್ಟಿಕ್ಯುಲರ್ ಆಗಿ ಕಂಪನಿಗಳ ಬಗ್ಗೆ ಮಾಹಿತಿ ಬೇಕು ಅಂತ ಹೇಳಿದ್ರೆ moneycontrol.comಗೂ ಹೋಗ್ಬೋದು, ಹಾಗೆಯೇ screener.inಗೂ ಹೋಗ್ಬೋದು. ಈ ಥರದ ಕಂಪನಿಗಳನ್ನು ನೀವು ರಿಸರ್ಚ್ ಮಾಡ್ಬೋದು, ಅಂದರೆ ವೆಬ್ಸೈಟಲ್ಲಿ ಹೋಗಿ ರಿಸರ್ಚ್ ಮಾಡ್ಬೋದು. ಅದಷ್ಟೇ ಅಲ್ಲದೆ ಮನಿ ಕಂಟ್ರೋಲ್ ಅಂತ ವೆಬ್ಸೈಟ್ಗಳಿದಾವಲ್ಲ, ನಿರ್ದಿಷ್ಟ ಕಂಪನಿಗಳ ಶಕ್ತಿ ಏನು, ದೌರ್ಬಲ್ಯ ಏನು, ಅದರಿಂದ ನಿಮಗೆ ಆಗುವಂಥ ಲಾಭ ಏನು, ಅಥವಾ ಈ ಕಂಪನಿ ಯಾವ ಸ್ಥಿತಿಯಲ್ಲಿದೆ, ಅಪಾಯ ಏನು, ಇವೆಲ್ಲವನ್ನು ಕೂಡ ಸಮಗ್ರವಾಗಿ ಹೇಳ್ತವೆ. ಹಾಗಾಗಿ ಇಂತಹ ವೆಬ್ಸೈಟ್ಗಳಿಗೆ ನೀವು ವಿಸಿಟ್ ಮಾಡಿದರೆ ನೀವು ಆಯ್ಕೆ ಮಾಡುವಂಥ ಕಂಪನಿಯ ಆಳ, ಅಗಲ, ವಿಸ್ತಾರ, ಲಾಭ, ನಷ್ಟ ಎಲ್ಲವನ್ನು ಕೂಡ, ಅಂದರೆ ಅವಕಾಶಗಳ ಬಗ್ಗೆ ನೀವು ಅರಿತುಕೊಳ್ಳೋದಕ್ಕೆ ಸಾಧ್ಯ ಇದೆ. ಎರಡನೇದು ಗ್ರೋತ್ ಇನ್ ಪ್ರಾಫಿಟ್. ಯಾರಿಗೇ ಆಗಲಿ, ಯಾವುದೇ ಕಂಪನಿ ಆಗಲಿ ಗ್ರೋತ್ನತ್ತ ಹೋಗ್ತಾ ಇದೆ ಅಂತ ಹೇಳಿದ್ರೆ ಅದು ಒಳ್ಳೆ ಇಂಡಿಕೇಶನ್ನೇ, ಅಥವಾ ಪ್ರಾಫಿಟ್ ಖಂಡಿತವಾಗ್ಲೂ ಇದೆ ಅಂತ ಹೇಳಿದ್ರೆ ಅದು ಕೂಡ ಒಳ್ಳೆ ಇಂಡಿಕೇಶನ್ನೇ. ನೀವು ಕೂಡ ಅಷ್ಟೇ ಒಂದು ಸ್ಟಾಕನ್ನು ಅಥವಾ ಒಂದು ಕಂಪನಿಯ ಸ್ಟಾಕನ್ನು ಪಿಕ್ ಮಾಡಬೇಕಿದ್ರೆ ಆ ಕಂಪನಿ ಯಾವ ಸ್ಟೇಜಲ್ಲಿದೆ ಅಂತ ಹೇಳುವಂಥದ್ದನ್ನು ನೋಡಬೇಕು. ಸಾಮಾನ್ಯವಾಗಿ ಶೇರ್ ಮಾರ್ಕೆಟಲ್ಲಿ ಏರಿಳಿತಗಳು ಸಹಜ, ಬಟ್ ನೀವು ಚೂಸ್ ಮಾಡುವಂಥ ಕಂಪನಿಯ ಏರಿಳಿತ ಹೆಂಗಿದೆ, ಲಾಭ ಎಷ್ಟು ಮೇಲೆ ಹೋಗಿರುತ್ತೆ, ನಷ್ಟ ಹೆಂಗಾಗಿರುತ್ತೆ, ಸ್ಟೇಬಲ್ ಆಗಿ ಹೋಗ್ತಾ ಇದೆಯಾ, ಈ ಥರದ್ದನ್ನೆಲ್ಲ ಗಮನಿಸಬೇಕು. ಅದರಲ್ಲೂ ಕೂಡ ನೀವು ಬಿಗಿನರ್ಸ್ ಆದರೆ ಖಂಡಿತವಾಗ್ಲೂ ಲಾಭಾಂಶದತ್ತ ಹೋಗುವಂಥ ಕಂಪನಿಯನ್ನೇ ಸೆಲೆಕ್ಟ್ ಮಾಡಿ. ಅದಕ್ಕೆ ಗ್ರೋತ್ ಇನ್ ಪ್ರಾಫಿಟ್ ಅಂತ ಹೇಳಿದ್ದು. ಸೊ ಅದನ್ನು ಗಮನಿಸಿದ್ರೆ ಖಂಡಿತವಾಗ್ಲೂ ನೀವು ಆ ಲಾಭಾಂಶದತ್ತ ಹೋಗುವಂಥ ಕಂಪನಿಯನ್ನು ಚೂಸ್ ಮಾಡಿದರೆ ಅದು ಖಂಡಿತವಾಗ್ಲೂ ನಿಮಗೆ ಪ್ಲಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಅಂದರೆ ನಿರಂತರವಾದಂಥ ಗ್ರೋತ್ ಅಲ್ಲಿ ಕಾಣಿಸ್ತಾ ಇರಬೇಕು. ಮೂರನೇದು, ಸಾಲ ಇರಬಾರ್ದು. ಸಾಲ ಇದೆ ಅಂತ ಹೇಳಿದ್ರೆ ಮನುಷ್ಯರನ್ನೇ ಹತ್ತಿರ ಸೇರಿಸ್ಕೊಳ್ಳಲ್ಲ. ಅಂಥದ್ರಲ್ಲಿ ಕಂಪನಿಯ ಮೇಲೆ ಸಾಲ ಇದೆ ಅಂತ ಹೇಳಿ ನೀವು ಪರ್ಚೇಸ್ ಮಾಡ್ತೀರಾ? ಖಂಡಿತವಾಗ್ಲೂ ಇಲ್ಲ. ಸಾಲ ಇಲ್ಲದೇ ಇರುವಂಥ ಕಂಪನಿಗಳನ್ನು ನೀವು ಹುಡುಕಾಡಬೇಕಾಗತ್ತೆ. ಕೆಲವೊಂದು ಕಂಪನಿಗಳು ಅದರನ್ನು ಅಭಿವೃದ್ಧಿಯತ್ತ ತಗೊಂಡು ಹೋಗಬೇಕು, ಇನ್ನೂ ಗ್ರೋತ್ ಜಾಸ್ತಿ ಆಗಬೇಕು ಅಂತ ಹೇಳುವ ಕಾರಣಕ್ಕೋಸ್ಕರ ಸಾಲವನ್ನು ಮಾಡುವಂಥದ್ದು ಇರ್ತವೆ. ಅದನ್ನು ಕೂಡ ನೀವು ಗಮನಿಸಬೇಕಾಗತ್ತೆ. ಹಾಗಾಗಿ ಯಾವ ಕಂಪನಿ ಜಾಸ್ತಿ ಸಾಲ ಮಾಡ್ಕೊಂಡು ಹೋಗ್ತಾ ಇದೆ, ಯಾವ ಕಂಪನಿ ಸಾಲದಿಂದ ಹೊರಗಡೆ ಬರ್ತಾ ಇದೆ, ಯಾವ ಕಂಪನಿ ಝೀರೋ ಸಾಲದಲ್ಲಿದೆ ಅಂತ ಹೇಳುವಂಥದ್ದನ್ನು ನೀವು ಫೈಂಡ್ ಔಟ್ ಮಾಡಿದ್ರೆ ಆ ಕಂಪನಿ ಖಂಡಿತವಾಗ್ಲೂ ನೀವು ಪರ್ಚೇಸ್ ಮಾಡೋದಕ್ಕೆ ಸೂಕ್ತ. ಹಾಗಿದ್ರೆ ಎಲ್ಲಿ ಸಿಗುತ್ತೆ ಇದು? ನೀವೇನಿಲ್ಲ, ಬಹಳಷ್ಟು ವೆಬ್ಸೈಟ್ಗಳಿಗೆ ಹೋಗಿ ಸರ್ಚ್ ಮಾಡಿದ್ರೆ ಗೊತ್ತಾಗುತ್ತೆ ಆ ಕಂಪನಿಯ ಸಾಲ ಎಷ್ಟಿದೆ ಅಂತ. ಫಾರ್ ಎಕ್ಸಾಂಪಲ್, ಒಂದು ಎಕ್ಸ್ ಅಂತ ಹೇಳುವಂಥ ಕಂಪನಿ ಇದೆ ಅಂತ ಹೇಳಿದ್ರೆ ಎಕ್ಸ್ ಅಂತ ಹೊಡೆದು ಅದರ ಲೋನ್ ಎಷ್ಟಿದೆ ಅಂತ ನೋಡಿದ್ರೆ ಅದು ಆಟೋಮೆಟಿಕಲಿ ನಿಮಗೆ ಸರ್ಚ್ ಮಾಡಿದಾಗ ಸಿಗುತ್ತೆ. ಹಾಗಾಗಿ ಸಾಲ ಇಲ್ಲದೆ ಇರುವಂಥ ಕಂಪನಿಗಳನ್ನೇ ನೀವು ಆಯ್ಕೆ ಮಾಡಿ. ಇಲ್ಲ ಅಂತ ಹೇಳಿದ್ರೆ ಸಾಲ ಕಡಿಮೆ ಇರುವಂಥ ಕಂಪನಿಗಳನ್ನು ಆಯ್ಕೆ ಮಾಡಿ. ಸಾಲ ಇಲ್ಲದೆ ಇರುವಂಥ ಕಂಪನಿಯನ್ನು ಆಯ್ಕೆ ಮಾಡಿದರೆ ರಿಸ್ಕ್ ತುಂಬಾನೇ ಕಡಿಮೆ ಇರುತ್ತೆ. ಇನ್ನು ನಾಲ್ಕನೇದು ನಾವು ಹೇಳ್ತಾ ಇರುವಂಥ ಪಾಯಿಂಟು ಹೈ ROI. ROI ಅಂತ ಹೇಳಿದ್ರೆ ರಿಟರ್ನ್ ಆನ್ ಈಕ್ವಿಟಿ ಅಂತ ನಾವು ಹೇಳ್ತೀವಿ. ನೀವು ಯಾವುದೇ ಶೇರನ್ನು ಪರ್ಚೇಸ್ ಮಾಡಿದಾಗ ನೀವು ಆ ಕಂಪನಿಯ ಶೇರ್ ಹೋಲ್ಡರ್ ಆಗಿರ್ತೀರಿ ಅಂತ ಹೇಳುವಂಥದ್ದನ್ನು ನೆನಪಿಟ್ಕೊಳ್ಳಿ. ಆ ಕಂಪನಿ ಶೇರು ಹೋಲ್ಡರ್ಸ್ನ ದುಡ್ಡಿನಲ್ಲಿ ಎಷ್ಟು % ರಿಟರ್ನ್ ಕೊಡ್ತಾರೆ ಅನ್ನೋದನ್ನು ನೀವು ನೋಡಬೇಕಾಗುತ್ತೆ. ಈಗ ನಿಮಗೆ 15-20% ಬೇಕು ಅಂತ ಹೇಳಿದ್ರೆ ಅಂತಹ ಕಂಪನಿ ನೋಡಿ ROI ಜಾಸ್ತಿ ಇರುವ ಹಾಗೆ ನೋಡ್ಕೊಳ್ಳಿ. ಅಂದರೆ ಜಾಸ್ತಿ ROI ಇರುವಂಥ ಕಂಪನಿಯನ್ನೇ ನೀವು ಸೆಲೆಕ್ಟ್ ಮಾಡಬೇಕು. ಇಲ್ಲಿ ಇನ್ನೊಂದು ಹೇಳ್ಬಿಡ್ತೀನಿ, ROI ಅಂದರೆ ನಿಮಗೆ ಎಷ್ಟು ರಿಟರ್ನ್ ಸಿಗುತ್ತೆ ಅಂತ ಅಲ್ಲ, ಅದರ ಬದಲಾಗಿ ಕಂಪನಿ ನೀವು ಹಾಕಿದಂಥ ಹಣ ಅಥವಾ ಇನ್ವೆಸ್ಟರ್ಸ್ ಹಾಕಿದಂಥ ಹಣದಲ್ಲಿ ಎಷ್ಟು ರಿಟರ್ನ್ ಅನ್ನು ಪಡ್ಕೊಂಡು ಕೊಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಆದರೆ ನಿಮ್ಮ ಶೇರಿನಲ್ಲಿ ಅಷ್ಟು ಹಣ ಬರುತ್ತೋ ಇಲ್ವೋ ಅನ್ನೋದನ್ನು ನಾವು ಹೇಳೋದಕ್ಕಾಗಲ್ಲ, ಅದನ್ನು ಷೇರು ಮಾರುಕಟ್ಟೆನೇ ಡಿಸೈಡ್ ಮಾಡುತ್ತೆ. ಒಂದು ಕಂಪನಿ 20% ROI ತೆಗೆದುಕೊಳ್ಳುತ್ತೆ ಅಂದರೆ ಪ್ರತಿ ಬಾರಿನೂ 20% ಶೇರಿನ ಮೌಲ್ಯ ಜಾಸ್ತಿ ಆಗುತ್ತೆ ಅಂತ ಅರ್ಥ ಅಲ್ಲ. ಆದರೆ ಕಂಪನಿಯ ROI ಜಾಸ್ತಿ ಇರುವಂಗೆ ನೀವು ನೋಡ್ಕೊಳ್ಬೇಕಾಗತ್ತೆ. ಕಂಪನಿ ಈ ಹಣದಲ್ಲಿ ಹಣ ಗಳಿಕೆ ಮಾಡ್ತಾ ಇದೆಯಾ ಇಲ್ವಾ ಅಂತ ನೋಡಿಕೊಂಡ್ರೆ ಆ ROI ಜಾಸ್ತಿ ಇರುವಂಥ ಕಂಪನಿಗಳನ್ನು ನೀವು ಸೆಲೆಕ್ಟ್ ಮಾಡಿದರೆ ನೀವು ಸೋಲುವಂಥ ಸಾಧ್ಯತೆಗಳಿರೋದಿಲ್ಲ. ಇನ್ನು ನಾವು ಹೇಳ್ತಾ ಇರುವಂಥ 5ನೇ ಪಾಯಿಂಟು ಮ್ಯಾನೇಜ್ಮೆಂಟ್. ಯಾವುದೇ ಕಂಪನಿಗಾಗಲಿ ಮ್ಯಾನೇಜ್ಮೆಂಟ್ ಅಂತ ಹೇಳುವಂಥದ್ದು ತುಂಬಾ ಇಂಪಾರ್ಟೆಂಟು. ಯಾಕೆಂತ ಹೇಳಿದ್ರೆ ಆ ಮ್ಯಾನೇಜ್ಮೆಂಟ್ ಮೇಲೇ ಆ ಕಂಪನಿಯ ಭವಿಷ್ಯ ನಿರ್ಧಾರವಾಗಿರುತ್ತೆ. ಏನದು ಮ್ಯಾನೇಜ್ಮೆಂಟ್ ಅಂತ ಹೇಳಿದ್ರೆ ಆ ಕಂಪನಿಯ ಮೇಲೆ ಏನಾದರೂ ಕೋರ್ಟ್ ಕೇಸ್ಗಳಿದಾವ, ಅಥವಾ ಏನಾದರೂ ಪೊಲೀಸ್ ಕೇಸ್ಗಳಿದಾವ, ಅಥವಾ ಆ ಕಂಪನಿಯ ಮ್ಯಾನೇಜ್ಮೆಂಟ್ನಲ್ಲಿರುವಂಥವ್ರ ಮೇಲೆ ಏನಾದರೂ ಕೇಸ್ಗಳಿದಾವ. ಯಾಕೆ ಇದನ್ನು ನೋಡಬೇಕು ಅಂತ ಹೇಳಿದ್ರೆ ಈ ಮ್ಯಾನೇಜ್ಮೆಂಟಲ್ಲಿರುವವರು ಏನು ಮಾಡಬೇಕು ಹೇಳಿ, ಕಂಪನಿಯ ಸ್ಥಿತಿಗತಿ ಅದನ್ನು ಹೆಂಗೆ ಭವಿಷ್ಯದಲ್ಲಿ ಇನ್ನು ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗಬೇಕು ಅಂತ ಹೇಳೋದ್ರ ಬಗ್ಗೆ ಯೋಚನೆ ಮಾಡಬೇಕು. ಆದರೆ ಅದೇ ಕಂಪನಿ ಅಥವಾ ಆಡಳಿತ ಮಂಡಳಿಯಲ್ಲಿರುವಂಥವ್ರ ಮೇಲೆ ಕೇಸ್ಗಳಿದ್ದು ಅಂತ ಹೇಳಿದ್ರೆ ಅವರು ಕೋರ್ಟು, ಕೇಸು, ಪೊಲೀಸ್ ಸ್ಟೇಷನ್ ಅಂತ ತಿರುಗಾಡೋದ್ರಲ್ಲೇ ಮುಳುಗ್ಬಿಡ್ತಾರೆ. ಕಂಪನಿಯನ್ನ ಮೇಲೆ ಕೊಂಡೋಗುವಂಥದ್ದನ್ನು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ
ಆ ಥರದ್ದೇನಾದರೂ ಇತ್ತು ಅಂತ ಹೇಳಿದ್ರೆ ಅದರ ಬಗ್ಗೆ ನೀವು ಆ ಕಂಪನಿಯ ಬಗ್ಗೆ ಅನುಮಾನವನ್ನು ಪಡಬೇಕು, ಮತ್ತು ಅದರ ಬಗ್ಗೆ ಒಂದು ಸ್ವಲ್ಪ ರಿಸರ್ಚ್ ಮಾಡಿ ಏನು ಇದು ನಿಜಕ್ಕೂ ಒಳ್ಳೆ ಕಂಪನಿಯಾ ಅಂತ ಹೇಳುವಂಥದ್ದನ್ನು ಡಿಸೈಡ್ ಮಾಡಬೇಕು. ಹೇಗೆ ಡಿಸೈಡ್ ಮಾಡ್ಬೋದು ನೋಡಿ, ಫಾರ್ ಎಕ್ಸಾಂಪಲ್ ಎ ಅಂತ ಒಂದು ಕಂಪನಿ ಇದೆ ಅಂತ ಇಟ್ಕೊಳ್ಳೋಣ. ಸೊ ಆ ಎ ಅನ್ನೋ ಕಂಪನಿಯಲ್ಲಿ ಏನಾದರೂ ಗೋಲ್ಮಾಲ್ ನಡೀತಾ ಇದೆಯಾ, ಆ ಕಂಪನಿಯ ಮೇಲೆ ಕ್ರಿಮಿನಲ್ ಕೇಸ್ಗಳೇನಾದ್ರು ಇದೆಯಾ, ಹೇಗೆ ತಿಳ್ಕೊಳ್ಳೋದು? ಗೂಗಲ್ಗೆ ಹೋಗ್ಬಿಟ್ಟು ಸರ್ಚ್ ಕೊಟ್ಟರೆ ಆಯಿತು, ಎ ಸ್ಕ್ಯಾಮ್ ಅಥವಾ ಎ ಫ್ರಾಡ್ ಅಥವಾ ಎ ಕೋರ್ಟ್ ಕೇಸ್, ಈ ಥರದ್ದು ನೀವು ಸರ್ಚ್ ಮಾಡಿದಾಗ ಕಂಪ್ಲೀಟ್ ಅದರ ಜಾತಕ ಅಲ್ಲೇ ಸಿಕ್ಬಿಡುತ್ತೆ. ಅಥವಾ ಒಂದು ಸ್ವಲ್ಪ ನೀವು ಅದರ ಬಗ್ಗೆ ಸ್ಟಡಿ ಮಾಡಿದ್ರಿ ಅಂತ ಹೇಳಿದ್ರೆ ಎಲ್ಲವೂ ನಿಮಗೆ ಗೊತ್ತಾಗುತ್ತೆ. ಆ ಥರ ಇದ್ದಂಥ ಕಂಪನಿಗಳನ್ನು ಆದಷ್ಟು ಫ್ರಾಡು ಅಥವಾ ಕೋರ್ಟ್ ಕೇಸು ಅಥವಾ ಇನ್ನೇನೋ ಇತ್ತು, ಗೋಲ್ಮಾಲ್ಗಳು ನಡೀತಾ ಇದೆ ಆ ಕಂಪನಿಯಲ್ಲಿ ಅಂತ ಹೇಳಿ ಗೊತ್ತಾದರೆ ಆ ಕಂಪನಿಯನ್ನು ಆದಷ್ಟು ದೂರ ಇರಿ. ಯಾವುದೇ ಗೊಂದಲಗಳು ಇಲ್ಲದೆ ಇರುವಂಥ ಕಂಪನಿಯನ್ನು ಆಯ್ಕೆ ಮಾಡಿ. ಖಂಡಿತವಾಗ್ಲೂ ಇದು ತುಂಬ ಇಂಪಾರ್ಟೆಂಟು. ಇಲ್ಲ ಅಂತ ಹೇಳಿದ್ರೆ ಎಷ್ಟೋ ಕಂಪನಿಗಳು ಇದೇ ಕಾರಣಕ್ಕೋಸ್ಕರ ಮುಳುಗಿರುವಂಥ ಉದಾಹರಣೆಗಳು ಕೂಡ ಇದ್ದಾವೆ. ಅಂತಹ ಕಂಪನಿಗಳನ್ನ ಆದಷ್ಟು ದೂರ ಇಟ್ಬಿಡಿ. ಆರನೇದು ಕಾಂಪಿಟೇಟಿವ್ ಅಡ್ವಾಂಟೇಜ್. ಏನಿದು ಕಾಂಪಿಟೇಟಿವ್ ಅಡ್ವಾಂಟೇಜ್ ಅಂತ ಹೇಳಿದ್ರೆ ನೋಡಿ, ನೀವೀಗಾಗಲೇ ಒಂದು ಕಂಪನಿಯನ್ನು ಸ್ಟಾಕ್ ಪರ್ಚೇಸ್ ಮಾಡೋದಕ್ಕಿಂತ ಮುಂಚೆ ಆ ಕಂಪನಿಯ ಪೂರ್ವಾಪರವನ್ನು ತಿಳ್ಕೊಂಡಿರ್ತೀರಿ. ಎಲ್ಲಕ್ಕಿಂತ ಹೆಚ್ಚಾಗಿ ಗೊತ್ತಿರಬೇಕಾಗಿದ್ದು ಏನು ಅಂತ ಹೇಳಿದ್ರೆ ಆ ಕಂಪನಿ ಯಾವ ಕೆಟಗರಿಗೆ ಸೇರಿದ್ದು ಅಂತ. ಅದು ಡೆಫಿನೆಟ್ಲಿ ನೀವು ನೋಡಿರ್ತೀರಿ. ಆದರೂ ಈ ಕಾಂಪಿಟೇಟಿವ್ ಅಡ್ವಾಂಟೇಜ್ ಅಂತ ಹೇಳಿ ಬಂದಾಗ ಒಂದು ಬಟ್ಟೆ ತಯಾರಿಕಾ ಕಂಪನಿಯನ್ನು ಉದಾಹರಣೆಯಾಗಿ ತಗೊಳ್ಳೋಣ. ನೀವೊಂದು ಬಟ್ಟೆ ತಯಾರಿಕಾ ಕಂಪನಿಯನ್ನು ಚೂಸ್ ಮಾಡಿದಾಗ ಮೇಲಿದ್ದೆಲ್ಲವೂ ಕೂಡ ಕರೆಕ್ಟ್ ಆಗಿದೆ. ಇಲ್ಲಿ ಕಾಂಪಿಟೇಟಿವ್ ಅಡ್ವಾಂಟೇಜ್ ಯಾಕೆ ತುಂಬಾ ಮುಖ್ಯ ಅಂತ ಹೇಳ್ತಾ ಇದ್ದೀನಿ ಕೇಳಿ. ಬಟ್ಟೆ ತಯಾರಿಕಾ ಕಂಪನಿ ಅಂತ ಹೇಳಿದಾಗ ತುಂಬಾ ಕಂಪನಿಗಳಿದ್ದಾವೆ. ಬಟ್ ನೀವು ಚೂಸ್ ಮಾಡಿದಂಥ ಆ ಕಂಪನಿ ಹೇಗೆ ಬೇರೆ ಕಂಪನಿಗಳಿಂದ ವಿಶಿಷ್ಟವಾಗಿರುತ್ತೆ, ವಿನೂತನವಾಗಿರುತ್ತೆ, ಅಥವಾ ನೀವು ಚೂಸ್ ಮಾಡಿದಂಥ ಕಂಪನಿಯ ಸ್ಪೆಷಾಲಿಟಿ ಏನು ಅದನ್ನು ನೀವು ಮೊದಲು ತಿಳ್ಕೊಳ್ಬೇಕು. ಇಲ್ಲ ಅಂತ ಹೇಳಿದರೆ ಯಾವುದೇ ಸ್ಪೆಷಾಲಿಟಿ ಇಲ್ಲ, ಎಲ್ಲ ಥರ 10 ಥರ 11 ಅಂತೇಳಿ ಏನಾದರೂ ನೀವು ಚೂಸ್ ಮಾಡಿದರೆ ಯಾಕೆ ಆ ಪ್ರಾಡಕ್ಟನ್ನು ಬೇರೆಯವರು ಪರ್ಚೇಸ್ ಮಾಡಬೇಕು? ಬೇರೆಯವರು ಬಂದು ಅಥವಾ ಗ್ರಾಹಕರು ಬಂದು ಆ ಬಟ್ಟೆಯನ್ನು ಪರ್ಚೇಸ್ ಮಾಡಲಿಲ್ಲ ಅಂತ ಹೇಳಿದರೆ ಆ ಕಂಪನಿ ಬೆಳೆಯೋದು ಹೆಂಗೆ? ಆ ಕಂಪನಿ ಬೆಳೀಲಿಲ್ಲ ಅಂತಾದರೆ ನೀವು ಆ ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡಿದರೆ ನಿಮಗೆ ಲಾಭ ಆಗೋದು ಹೆಂಗೆ? ಹಾಗಾಗಿ ನೀವು ಚೂಸ್ ಮಾಡಿದಾಗ ಈ ಕಾಂಪಿಟೇಟಿವ್ ಅಡ್ವಾಂಟೇಜನ್ನು ತುಂಬ ಚೆನ್ನಾಗಿ ತಿಳ್ಕೊಳ್ಬೇಕು. ನೀವು ಚೂಸ್ ಮಾಡುವಂಥ ಕಂಪನಿ ಏನಾದರೂ ವೆರೈಟಿ ಇರಬೇಕು, ಅದರಲ್ಲಿ ಸ್ಪೆಷಾಲಿಟಿ ಇರಬೇಕು. ಅಂಥ ಕಂಪನಿಯನ್ನು ಚೂಸ್ ಮಾಡಿದರೆ ನೀವು ಚೂಸ್ ಮಾಡುವಂಥ ಕಂಪನಿಯ ಸ್ಟಾಕು ನಿಮಗೆ ಲಾಭವನ್ನು ಕೊಡೋದ್ರಲ್ಲಿ ಯಾವುದೇ ರೀತಿಯಾದಂಥ ಅನುಮಾನ ಇಲ್ಲ. ನೋಡಿದ್ರಲ್ಲ, ಒಂದು ಕಂಪನಿಯ ಸ್ಟಾಕನ್ನು ಪರ್ಚೇಸ್ ಮಾಡುವಾಗ ನಾನು ಈಗಾಗಲೇ ಹೇಳಿದಂಗೆ ಮಾಹಿತಿ ಹುಡುಕಾಟ ಮಾಡಬೇಕು, ಆಮೇಲೆ ಗ್ರೋತ್ ಇನ್ ಪ್ರಾಫಿಟ್ ನೋಡಬೇಕು, ಹೆಚ್ಚಿನ ROI ಇದೆಯಾ ಅಂತ ಗಮನಿಸಬೇಕು. ಅಷ್ಟೇ ಅಲ್ಲದೆ ಸಾಲದಲ್ಲಿದೆಯಾ ಕಂಪನಿ ಅಂತ ಹೇಳೋದನ್ನು ಗಮನಿಸಬೇಕು. ಇದೆಲ್ಲದರ ಜೊತೆಗೆ ಕಾಂಪಿಟೇಟಿವ್ ಅಡ್ವಾಂಟೇಜ್ ಬಗ್ಗೆ ನೀವು ತಿಳ್ಕೊಳ್ಬೇಕಾಗತ್ತೆ. ಇದೆಲ್ಲ ಮಾಡಿದ ನಂತರವೂ ಕೂಡ ನೀವು ಆಯ್ಕೆ ಮಾಡುವಂಥ ಕಂಪನಿಯ ಸ್ಟಾಕ್ ಇದೆಯಲ್ಲ ಅದು ನಿಮ್ಮ ಬಜೆಟಲ್ಲಿ ಬರುತ್ತಾ ಅಂತೇಳಿ ನೋಡಿಕೊಂಡು ನೀವು ಸ್ಟಾಕನ್ನು ಪರ್ಚೇಸ್ ಮಾಡಬೇಕಾಗತ್ತೆ. ಬಟ್ ಒಂದು ವಿಷಯ ನೆನಪಿಟ್ಕೊಳ್ಳಿ, ಈ ಷೇರು ಮಾರುಕಟ್ಟೆಯಲ್ಲಿ ಎಕ್ಸ್ಪರ್ಟ್ಗಳು ಹೇಳಿದ್ದೆಲ್ಲವೂ ಕೂಡ ಆಗುತ್ತೆ ಅಂತ ಹೇಳುವಂಥದ್ದು ಖಂಡಿತವಾಗ್ಲೂ ಇಲ್ಲ. ರಾಕೇಶ್ ಜುಂಜುನ್ವಾಲಾ ಅಂತವರು ಅಥವಾ ವಾರನ್ ಬಫೆಟ್ ಅಂತವರು ಕೂಡ ಎಷ್ಟೋ ಬಾರಿ ಕೈ ಸುಟ್ಕೊಂಡಿರುವಂಥ ಉದಾಹರಣೆಗಳು ಕೂಡ ಇದ್ದಾವೆ. ಹಾಗಾಗಿ ನೀವು ಯಾವುದೇ ಕಂಪನಿಯ ಸ್ಟಾಕನ್ನು ಪರ್ಚೇಸ್ ಮಾಡುವಾಗಲೂ ಸ್ವಲ್ಪ ಯೋಚನೆ ಮಾಡಿ, ಅದರ ಬಗ್ಗೆ ರಿಸರ್ಚ್ ಮಾಡಿ, ಅನಾಲಿಸಿಸ್ ಮಾಡಿ ಪರ್ಚೇಸ್ ಮಾಡೋದಕ್ಕೆ ಮುಂದಾಗಿ. ಅದರಲ್ಲೂ ಕೂಡ ಹೊಸಬರಾದರೆ, ಬಿಗಿನರ್ಸ್ ಆದರೆ ಎಫರ್ಟ್ ಹಾಕಲೇಬೇಕು. ನೀವು ಒಂದು ಸ್ವಲ್ಪ ಎಫರ್ಟ್ ಹಾಕಿ ಸ್ಟಾಕನ್ನು ಪಿಕ್ ಮಾಡಿ. ಇನ್ನು ನಿಮಗೆ ಇದರ ಬಗ್ಗೆ ನಾವು ಸ್ವಲ್ಪ ತಿಳ್ಕೊಳ್ಬೇಕು, ನಾವು ಸ್ವಲ್ಪ ಜಾಸ್ತಿನೇ ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಇದ್ದರೆ ಅದಕ್ಕೆ ಖಂಡಿತವಾಗ್ಲೂ ಮಾರ್ಗದರ್ಶಕರಿದ್ದಾರೆ. IndianMoney.comನ ಫ್ರೀಡಮ್ ಆ್ಯಪನ್ನು ಡೌನ್ಲೋಡ್ ಮಾಡಿದರೆ ಈ ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಸಂಬಂಧಪಟ್ಟಂತೆ ಕೋರ್ಸ್ಗಳಿದ್ದಾವೆ. ನೀವು ಅದನ್ನು ಕಲ್ತ್ಕೊಂಡ್ರೆ, ಅದನ್ನು ನೋಡಿದರೆ ಸ್ಟಾಕ್ ಮಾರ್ಕೆಟಲ್ಲಿ ನೀವು ಕೂಡ ಪರಿಣಿತರಾಗ್ಬೋದು. ನೀವು ಕೂಡ ನಿಮಗೆ ಬೇಕಾದಂಥ ಕಂಪನಿಯ ಸ್ಟಾಕನ್ನು ಪರ್ಚೇಸ್ ಮಾಡಿ ಲಾಭ ಗಳಿಸೋದಕ್ಕೆ ಸಾಧ್ಯ ಇದೆ. ಮತ್ತೆ ಯಾಕೆ ತಡ? ಫ್ರೀಡಮ್ ಆ್ಯಪನ್ನು ಡೌನ್ಲೋಡ್ ಮಾಡಿ ಶ್ರೀಮಂತಿಕೆಯ ಹಾದಿಯಲ್ಲಿ ಸಾಗಿ. ಆಲ್ ದಿ ಬೆಸ್ಟ್.